ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಕಾಟೇರ OTT ರೆಸ್ಪಾನ್ಸ್. ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದಿ ಮಾಡಿದ್ದು ಗೊತ್ತೇ ಇದೆ. ಇದೀಗ OTTಗೆ ಬಂದು ಮತ್ತೆ ಸುದ್ದಿಯಲ್ಲಿದೆ. ಈಗಾಗಲೇ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡದವರು OTTಯಲ್ಲಿ ನೋಡಿ ಮೆಚ್ಚಿಕೊಂಡಿದ್ದಾರೆ. ಕೆಲವರು ಕಾಟೇರವನ್ನು ಥಿಯೇಟರ್ನಲ್ಲಿ ನೋಡಬೇಕಿತ್ತು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 29ಕ್ಕೆ ಬಿಡುಗಡೆಯಾಗಿದ್ದ ಕಾಟೇರ ಸಿನಿಮಾ 50 ದಿನ ಪೂರೈಸುವ ಮುನ್ನ OTTಗೆ ಬಂದಿದೆ. ZEE5ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದ್ದು ಟ್ರೆಂಡಿಂಗ್ನಲ್ಲಿ ಸದ್ದು ಮಾಡುತ್ತಿದೆ. ದರ್ಶನ್ ಅಭಿಮಾನಿಗಳಂತೂ ಮತ್ತೆ ಸಿನಿಮಾ ನೋಡಿ ಎಂಜಾಯ್ ಮಾಡುತ್ತಿದ್ದಾರೆ. ಚಿತ್ರದಲ್ಲಿ ತಮಗಿಷ್ಟವಾದ ಸನ್ನಿವೇಶ, ಡೈಲಾಗ್, ದರ್ಶನ್ ಪರ್ಫಾರ್ಮೆನ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ, ವಿಡಿಯೋಗಳನ್ನು ಶೇರ್ ಮಾಡುತ್ತಿದ್ದಾರೆ. ಟ್ವಿಟರ್ನಲ್ಲಿ ನೆಟ್ಟಿಗರು ಸಿನಿಮಾ ನೋಡಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟುಹಾಕಿದ್ದ ಕನ್ನಡ ಸಿನಿಮಾ ಕಾಟೇರ. ಹಾಗಾಗಿ ಇತರೆ ನಟರ ಅಭಿಮಾನಿಗಳು OTTಯಲ್ಲಿ ಸಿನಿಮಾ ನೋಡುತ್ತಿದ್ದಾರೆ. ಪರಭಾಷಿಕರು ಇಷ್ಟೆಲ್ಲ ಸದ್ದು ಮಾಡಿದ ಕನ್ನಡ ಸಿನಿಮಾದಲ್ಲಿ ಅಂಥದ್ದೇನಿದೆ ಎಂದು ಸಿನಿಮಾ ವೀಕ್ಷಿಸುತ್ತಿದ್ದಾರೆ. ಇನ್ನು OTT ಸ್ಟ್ರೀಮಿಂಗ್ ಆಗಿ ಕಾಯುತ್ತಿರುವವರು ಸಹ ಈಗ ಸಿನಿಮಾ ನೋಡಿ ಟ್ವೀಟ್ ಮಾಡುತ್ತಿದ್ದಾರೆ. OTTಯಲ್ಲಿ ಸಿನಿಮಾ ವೀಕ್ಷಿಸಿದವರ ಅಭಿಪ್ರಾಯಗಳು ಮುಂದೆ ಇದೆ. ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡೆ. ಕಳೆದ 10 ವರ್ಷಗಳಲ್ಲಿ ದರ್ಶನ್ ನಟಿಸಿದ ಸಿನಿಮಾಗಳಲ್ಲಿ ಕಾಟೇರ ಒಳ್ಳೆಯ ಸಿನಿಮಾ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಚಿತ್ರವನ್ನು ಥಿಯೇಟರ್ನಲ್ಲಿ ನೋಡದ್ದಕ್ಕೆ ವಿಷಾದವಿದೆ. ಡಿ ಬಾಸ್ ಅಬ್ಬಬ್ಬಾ ನಿಜಕ್ಕೂ ರಾಕ್ಷಸ. ಆಕ್ಷನ್ ಸೀನ್ಸ್ ಇಂಟೆನ್ಸ್ ಆಗಿದೆ. ನನಗೆ ಕನ್ನಡ ಅರ್ಥವಾಗ್ತಿಲ್ಲ, ಆದರೂ ಥಿಯೇಟರ್ನಲ್ಲಿ ಸಿನಿಮಾ ನೋಡಬೇಕಿತ್ತು. ಖಂಡಿತ ದರ್ಶನ್ ಮುಂದಿನ ಸಿನಿಮಾ ಥಿಯೇಟರ್ನಲ್ಲಿ ನೋಡ್ತೀನಿ. ಆಕ್ಷನ್ ಪ್ಯಾಕ್ಡ್ ಸಿನಿಮಾ, ಸೀಕ್ವೆಲ್ ಹಾಗೂ ಕುತೂಹಲ ಭರಿತ ಸ್ಟೋರಿ ಲೈನ್ ಸಿನಿಮಾ ನೋಡಬೇಕು ಎನ್ನುವಂತೆ ಮಾಡುತ್ತದೆ. ತರುಣ್ ನಿರ್ದೇಶನ ಚೆನ್ನಾಗಿದೆ. ಆತನ ಮುಂದಿನ ಸಿನಿಮಾಗಳಿಗೆ ಕಾಯುತ್ತಿದ್ದೇನೆ. ರಾಬರ್ಟ್ ಸಹ ಇಷ್ಟವಾಗಿತ್ತು ಎಂದು ನೆಟ್ಟಿಗರೊಬ್ಬ ಬರೆದುಕೊಂಡಿದ್ದಾರೆ. ಸ್ಮಾಲ್ ಸ್ಕ್ರೀನ್ನಲ್ಲೂ ಗೂಸ್ ಬಂಪ್ಸ್. ಥಿಯೇಟರ್ನಲ್ಲಿ ಈಗಾಗಲೇ ನೋಡಿದ್ದರು. OTTಯಲ್ಲಿ ಕಾಟೇರ ಸಿನಿಮಾ ಮತ್ತೆ ಇಷ್ಟವಾಗಿತ್ತು. ಸ್ಮಾಲ್ ಸ್ಕ್ರೀನ್ನಲ್ಲೂ ಅದೇ ಎಮೋಷನ್ ಹಾಗೂ ಗೂಸ್ ಬಂಪ್ಸ್. ದರ್ಶನ್ ಸರ್ ನಟಿಸಿಲ್ಲ, ಪಾತ್ರದಲ್ಲಿ ಜೀವಿಸಿದ್ದಾರೆ. ಅವರನ್ನು ಬಿಟ್ಟು ಮತ್ಯಾರನ್ನು ಈ ಪಾತ್ರದಲ್ಲಿ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಮತ್ತೊಬ್ಬರು ಟ್ವೀಟ್ ಮಾಡಿದ್ದಾರೆ. ಎಲಿವೇಶನ್ ಸೀನ್ ಸೂಪರ್. ದರ್ಶನ್ ಹೇಳಿ ಮಾಡಿದ ಸಿನಿಮಾ ಕಾಟೇರ ಅವರ ಉತ್ತಮ ಸಿನಿಮಾ ಎನ್ನಬಹುದು. ಸಮಾಜದಲ್ಲಿರುವ ಸಾಮಾಜಿಕ ಶ್ರೇಣೀಕರಣ ಮತ್ತು ಅದರ ವಿರುದ್ಧ ಬಲವಾದ ಸಂದೇಹ ಚಿತ್ರದಲ್ಲಿದೆ. ನಾಯಕಿ ಪ್ರಬುದ್ಧವಾಗಿ ಕಾಣಲ್ಲ. ಮೇಕಪ್ ವಿಭಾಗ ಚೆನ್ನಾಗಿಲ್ಲ. ಎಲಿವೇಶನ್ ಸೀನ್ಸ್, ಡೈಲಾಗ್ಸ್ ಮತ್ತು BGM ಅಭಿಮಾನಿಗಳಿಗೆ ಇಷ್ಟವಾಗುತ್ತದೆ ಎಂದು ಮತ್ತೊಬ್ಬರು ಟ್ವೀಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬಹಳ ಒಳ್ಳೆಯ ಸಿನಿಮಾ. ಕಾಟೇರ ರೇಟಿಂಗ್ 3.5. ದರ್ಶನ್ಗೆ ಬಹಳ ಉತ್ತಮವಾದ ಸಿನಿಮಾ. BGM, ಛಾಯಾಗ್ರಹಣ ಹಾಗೂ ನಿರ್ದೇಶನ ಅದ್ಭುತ. ಪ್ರೀ ಇಂಟರ್ವೆಲ್ ಸೀನ್ ಚೆನ್ನಾಗಿದೆ. ನಾಯಕಿ ಆಯ್ಕೆ ಸರಿಯಿಲ್ಲ. ಕ್ಲೈಮ್ಯಾಕ್ಸ್ ಅನ್ನು ಇನ್ನೂ ಚೆನ್ನಾಗಿ ಮಾಡಬಹುದು ಎನ್ನುವುದು ಮತ್ತೊಬ್ಬ ನೆಟ್ಟಿಗರ ಅಭಿಪ್ರಾಯ. ಸಂಭಾಷಣೆ ಸೂಪರ್. ಕಾಟೇರ ಊಟ ಮಾಡುತ್ತಾ ಅಕ್ಕನ ಜೊತೆ ಮಾತನಾಡುವಾಗ ಸನ್ನಿವೇಶ ಹಂಚಿಕೊಂಡೆ. ಕಲೆ ಎಂದರೆ ಸಮಾಜದ ಪ್ರತಿಬಿಂಬವಿದ್ದಂತೆ. ಜಾತಿಯ ಕ್ರೂರ ಚಕ್ರವ್ಯೂಹದಲ್ಲಿ ಸಿಲುಕಿ ನೊಂದವರ ಜೀವನವನ್ನು ಸಿನಿಮಾ ಮಾಡಿ ಇಡೀ ಜಗತ್ತಿಗೆ ತೋರಿಸಿದ್ದಕ್ಕಾಗಿ ನಿಮಗೆಲ್ಲ ಹೃದಯದ ಧನ್ಯವಾದಗಳು. ಮನಸ್ಸನ್ನು ಅಲುಗಾಡಿಸುವಂತಹ ದೃಶ್ಯ. ಜೈ ಕಾಟೇರ. ಸಂಭಾಷಣೆ ಸೂಪರ್ ಎಂದು ಮಂಜುನಾಥ್ ಎಂಬುವರು ಟ್ವೀಟ್ ಮಾಡಿದ್ದಾರೆ.